ರವಿ ಮತ್ತು ಕಿಶೋರ್ ಇಬ್ಬರು ಸ್ನೇಹಿತರು. ಹೊಸದಾಗಿಬ್ಬರು ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಇಬ್ಬರದು ಬೇರೆ ಬೇರೆ ಊರಾದರೂ ಬೆಂಗಳೂರಲ್ಲಿ ಇಬ್ಬರು ಒಂದೇ ಮನೆಯಲ್ಲಿ ವಾಸವಾಗಿದ್ದರು. ಕಿಶೋರ್ ಹತ್ರ 2 ವೀಲರ್ ಇತ್ತು. ಇಬ್ಬರದು ಒಂದೇ ಕಂಪ್ನಿಯಲ್ಲಿ ಕೆಲಸ, ಒಂದೇ ಲಾಗಿನ್ ಲಾಗೌಟ್ ಟೈಮ್ ಆಗಿದ್ದರಿಂದ ಇಬ್ಬರು ಒಟ್ಟಿಗೇನೆ 2 ವೀಲರಲ್ಲಿ ಓಡಾಡ್ತಾ ಇದ್ರು. ಆಫೀಸ್ಗೂ ಮನೆಗೂ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಆದರೆ ಅವರ ಲಾಗಿನ್ ಟೈಮ್ ಮಧ್ಯಾಹ್ನ 2 ಗಂಟೆಗಾದರೆ ಅವರ ಲಾಗೌಟ್ ಟೈಮ್ ಮಧ್ಯರಾತ್ರಿ 12 ಗಂಟೆಗೆ. ಅವರಿಬ್ಬರು ಒಟ್ಟಿಗೆ ಓಡಾಡೋದಕ್ಕೆ ಇನ್ನೊಂದು ಕಾರಣ ಅಂದರೆ ಅವರು ಓಡಾಡ್ತಿದ್ದ ರಸ್ತೆಯ ಬಗ್ಗೆ ಅಲ್ಲಿನ ಜನರು ಆಡ್ತಿದ್ದ ಮಾತುಗಳು. ಆ 3 ಕಿಲೋಮೀಟರ್ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ ರಸ್ತೆ ನಿರ್ಜನ ರಸ್ತೆಯಾಗಿತ್ತು. ಸುಮಾರು ಜನರಿಗಾದ ವಿಚಿತ್ರ ಅನುಭವಗಳು ಆ ರಸ್ತೆ ಬಗ್ಗೆ ಹಲವಾರು ಕಥೆಗಳನ್ನು ಹುಟ್ಟಾಕಿತ್ತು. ಹಾಗಾಗಿ ರಾತ್ರಿ 10 ಗಂಟೆ ಮೇಲಂತೂ ಯಾರೂ ಓಡಾಡ್ತಾ ಇರಲಿಲ್ಲ. ಮಧ್ಯರಾತ್ರಿ ಓಡಾಡ್ತಿದ್ದ ಭೂಪರು ಅಂದರೆ ಇವರಿಬ್ಬರೇ. ಕಾರಣ ಹೊಸದಾಗಿ ಬಂದಿದ್ದರಿಂದ ಆ ರಸ್ತೆ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿತ್ತೆ ಹೊರತು ಹೆಚ್ಚಿನ ಮಾಹಿತಿ ಇರಲಿಲ್ಲ. ಆ ರಸ್ತೆಯ ಪಕ್ಕದ ಒಂದು ಮರದಲ್ಲಿ ಓರ್ವ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳನ್ನೋ ವಿಷಯ ಗೊತ್ತಿತ್ತೆ ಹೊರತು ಅವಳಿಂದಾದ ತೊಂದರೆಗಳ ಬಗ್ಗೆ, ತೊಂದರೆನ ಅನುಭವಿಸಿದವರ ಪರಿಸ್ಥಿತಿಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಅವತ್ತೊಂದಿನ ಕಿಶೋರ್ಗೆ ಅರ್ಜೆಂಟಾಗಿ ಊರಿಗೆ ಹೋಗೋ ಸಂದರ್ಭ ಬರುತ್ತೆ. ಮಾರನೇ ದಿನ ರವಿ ಬರ್ತ್ಡೇ ಬೇರೆ ಇರುತ್ತೆ. ಫುಲ್ ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ ಇಬ್ಬರು. ಬಟ್ ಕಿಶೋರ್ಗೆ ಅರ್ಜೆಂಟಾಗಿ ಊರಿಗೆ ಹೋಗಬೇಕಾದ್ರಿಂದ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹೇಳಿ ತನ್ನ ಬೈಕ್ ತೊಗೊಂಡು ಊರಿಗೆ ಹೋಗ್ತಾನೆ. ಕಿಶೋರ್ ಊರಿಗೆ ಹೋಗಿದ್ದರಿಂದ ರವಿ ಬಸ್ ಹತ್ಕೊಂಡು ಆಫೀಸ್ಗೆ ಹೋಗ್ತಾನೆ. ಅವತ್ತು ಕಿಶೋರ್ ರಜೆ ಹಾಕಿದ್ರಿಂದ ರವಿಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಕೆಲಸ ಮುಗಿಸೋ ಅಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ ಆಗಿರುತ್ತೆ. ತನಗೆ ಪರಿಚಯ ಇರೋ ಸಹೋದ್ಯೋಗಿ ಹತ್ರ ಡ್ರಾಪ್ ಕೇಳೋಣ ಅಂತ ಅನ್ಕೊತಾನೆ. ಆದರೆ ಅವನು ಕೂಡ ಅವತ್ತು ರಜೆ ಹಾಕಿರ್ತಾನೆ. ಅಷ್ಟೊತ್ತಿಗೆ ಯಾವುದೇ ಬಸ್ಗಳ ಸಂಚಾರನೂ ಇರಲ್ಲ. ನಡ್ಕೊಂಡೇ ಹೋಗೋಣ ಅಂತ ಅನ್ಕೊತಾನೆ ರವಿ. ಸರಿಯಾಗಿ ನಡೆದ್ರೆ ಒಂದು ಅರ್ಧ ಗಂಟೆಯಲ್ಲೆಲ್ಲ 3 ಕಿಲೋಮೀಟರ್ ನಡಿಬೋದು. ಹಾಗೆ ಅಂದ್ಕೊಂಡು ಮನೆ ಕಡೆ ನಡೆಯೋಕ್ಕೆ ಶುರು ಮಾಡ್ತಾನೆ. ಅವತ್ತು ಹುಣ್ಣಿಮೆ ಆಗಿದ್ದರಿಂದ ಬೆಳಕಿಗೇನು ಅಷ್ಟೊಂದು ಕೊರತೆ ಇರಲ್ಲ. ನಿರ್ಜನ ರಸ್ತೆಯಲ್ಲಿ ರವಿ ಒಬ್ಬನೇ ನಡ್ಕೊಂಡು ಬರ್ತಾ ಇರ್ತಾನೆ. ತುಂಬ ವೇಗವಾಗಿ ನಡೀತಾ ಇದ್ರಿಂದ ತುಂಬ ಸೆಕೆ ಕೂಡ ಆಗ್ತಾ ಇರುತ್ತೆ. ನಡ್ಕೊಂಡು ಬರ್ತಾ ಇದ್ದ ಅವನಿಗೆ ಒಂದು ಬೋಳು ಮರ ಕಾಣಿಸುತ್ತೆ. ಅವನು ಒಬ್ಬನೇ ಇದ್ದ ಕಾರಣ ಆ ಮರ ನೋಡಿದ ತಕ್ಷಣ ಯಾವತ್ತೂ ಆಗದಿರೋ ಭಯ ಇವತ್ತಾಗತ್ತೆ. ಭಯಕ್ಕೆ ಕಾರಣ ಏನಂದರೆ ಅವನಿಗೆ ಗೊತ್ತಿತ್ತು ಆ ಮಹಿಳೆ ನೇಣು ಹಾಕೊಂಡಿದ್ದು ಇದೇ ಮರದ ಮೇಲೆ ಅಂತ. ಈ ಮರ ಒಂದು ದಾಟಿದ್ರೆ ಸಾಕಪ್ಪ ಅಂತ ಆ ಕಡೆ ಈ ಕಡೆ ನೋಡ್ದೇನೆ ತಲೆ ಬಗ್ಸ್ಕೊಂಡು ವೇಗವಾಗಿ ನಡ್ಕೊಂಡು ಬರ್ತಾನೆ. ಅವನು ನಡ್ಕೊಂಡು ಮರದ ಹತ್ರ ಬರ್ತಾ ಇದ್ದ ಹಾಗೆ ಅವನಿಗೆ ಮಲ್ಲಿಗೆ ಹೂವಿನ ಪರಿಮಳ ಬರೋದಕ್ಕೆ ಶುರುವಾಗುತ್ತೆ. ಈ ಜಾಗದಲ್ಲಿ ಮಲ್ಲಿಗೆ ಹೂವಿನ ಪರಿಮಳನ ಎಲ್ಲಿಂದ ಬರ್ತಾ ಇರ್ಬೋದು ಅಂತ ಆಶ್ಚರ್ಯ ಆಗತ್ತೆ. ಅಷ್ಟೊತ್ತಿಗೆ ರವಿ ಮರದ ಎದುರು ಬಂದಿರ್ತಾನೆ. ಮರದ ಎದುರಿಗೆ ಬರ್ತಾ ಇದ್ದ ಹಾಗೆ ರವಿಗೆ ಇನ್ನೊಂದು ವಿಚಿತ್ರ ಅನುಭವ ಆಗುತ್ತೆ. ಇಷ್ಟೊತ್ತು ಸೆಕೆ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದ ರವಿಗೆ ಒಮ್ಮೆಲೆ ಚಳಿ ಆಗತ್ತೆ. ಸುತ್ತಲೂ ತಂಪಾದ ವಾತಾವರಣ. ಈ ಅನುಭವ ನಿಜಕ್ಕೂ ವಿಚಿತ್ರ ಅನಿಸುತ್ತೆ ರವಿಗೆ. ಎದೆ ಬಡಿತ ಜೋರಾಗತ್ತೆ. ಇಷ್ಟೊತ್ತು ತಲೆ ಬಗ್ಸ್ಕೊಂಡು ಬರ್ತಾ ಇದ್ದ ರವಿ ಇವಾಗ ತಲೆ ಮೇಲೆತ್ತಾನೆ. ಆದರೆ ಅವನ ಮುಂದೆ ಬರ್ತಾ ಇರೋ ಮಹಿಳೆನ ನೋಡಿ ಬೆಚ್ಚಿ ಬೀಳ್ತಾನೆ. ಇವನು ರಸ್ತೆ ಎಡಭಾಗದಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಬಿಳಿ ಸೀರೆ ಧರಿಸಿದ್ದ ಆ ಮಹಿಳೆ ರಸ್ತೆ ಬಲಭಾಗದಿಂದ ನಡ್ಕೊಂಡು ಬರ್ತಾ ಇರ್ತಾಳೆ. ಧೈರ್ಯ ಮಾಡಿ ಅವಳ ಮುಖ ನೋಡೋಣ ಅಂತ ಅನ್ಕೊತಾನೆ. ಆದರೆ ಕೂದಲಲ್ಲಿ ಅವಳ ಮುಖ ಕವರ್ ಆಗಿರುತ್ತೆ. ಅವಳು ಸಮೀಪ ಬರ್ತಿದ್ದ ಹಾಗೇನೆ ಮಲ್ಲಿಗೆ ಹೂವಿನ ಪರಿಮಳ ಇನ್ನೂ ಜಾಸ್ತಿನೇ ಆಗತ್ತೆ. ಅವಳು ತಲೆ ಕಡೆ ನೋಡ್ತಾನೆ ರವಿ. ಆದರೆ ಅವಳು ಮಲ್ಲಿಗೆನ ಮುಡ್ದಿರಲ್ಲ. ಇವಳು ನಿಜವಾಗ್ಲೂ ಮನುಷ್ಯಳಲ್ಲ, ಭೂತವೇ ಇರಬೇಕು ಅಂತ ಅನ್ಕೊತಾನೆ ರವಿ. ಭಯದಲ್ಲಿ ಕೈಕಾಲುಗಳೆಲ್ಲ ನಡ್ಗೋಕ್ ಶುರು ಆಗುತ್ತೆ. ಭಯದಲ್ಲಿ ನಡುಗ್ತಾ ಇದ್ದ ಅವನ ಕಾಲುಗಳು ಅವನು ಅನ್ಕೊಂಡ್ ಕಡೆ ಹೆಜ್ಜೆ ಹಾಕದೆ ಅಡ್ಡಾದಿಡ್ಡಿ ಹೋಗ್ತಾ ಇರುತ್ತೆ. ಆ ಮಹಿಳೆ ಇವನ ದಾಟಿ ಹೋಗ್ತಾಳೆ. ಸದ್ಯ ಹೋದ್ಲಲ್ಲ ಅಂತ ಸ್ವಲ್ಪ ನಿಟ್ಟುಸಿರು ಬಿಡ್ತಾನೆ ರವಿ. ಭಯ ಆಗ್ತಿದ್ರು ಒಂದ್ಸರಿ ಯಾರು ಅಂತ ನೋಡೋಣ ಅಂತ ಹಿಂದೆ ತಿರುಗ್ತಾನೆ. ಆದರೆ ಆ ಮಹಿಳೆ ಅಲ್ಲಿರೋದೇ ಇಲ್ಲ. ಅಲ್ಲಿ ಯಾವುದೇ ಅಡ್ಡ ರಸ್ತೆಗಳಿಲ್ಲ. ಹಾಗಾದರೆ ಅವಳು ಎಲ್ಲೋಗಿರ್ಬೋದು ಇಷ್ಟು ಬೇಗ? ಇವಳು ನಿಜವಾಗ್ಲೂ ನೇಣು ಹಾಕೊಂಡಿರೋ ಆ ಮಹಿಳೆನೇ ಇಲ್ಲಿ ಭೂತವಾಗಿ ಓಡಾಡ್ತಾ ಇದ್ದಾಳೆ ಅಂತ ಪಕ್ಕಾ ಆಗತ್ತೆ ರವಿಗೆ. ಭಯದಲ್ಲಿ ರವಿ ಗಂಟ್ಲು ಬಾಯೆಲ್ಲ ಒಣಗೋಗುತ್ತೆ. ಕೈಕಾಲುಗಳು ಎದುರಿಗಿದ್ದವ್ರಿಗೆ ಕಾಣಿಸೋಷ್ಟ್ರ ಮಟ್ಟಿಗೆ ನಡುಗ್ತಾ ಇರುತ್ತೆ. ಆ ನಡುಗ್ತಾ ಇರೋ ಕಾಲಲ್ಲೇ ಓಡೋದಕ್ಕೆ ಪ್ರಯತ್ನ ಪಡ್ತಾನೆ ರವಿ. ಆದರೆ ಭಯದಲ್ಲಿ ನಡುಗ್ತಾ ಇದ್ದ ಆ ಕಾಲುಗಳು ಅವನಿಗೆ ಸಾಥ್ ಕೊಡದೆ ಆಯ ತಪ್ಪಿ ಬೀಳ್ತಾನೆ. ಅವನು ಮುಂದೆನೆ ಒಂದು ಪೇಪರ್ ಪೀಸ್ ಬಿದ್ದಿರುತ್ತೆ. ಅದರ ಮೇಲೆ
ರಕ್ತವರ್ಣದಲ್ಲಿ ನನ್ನ ಜೊತೆ ಬಾ ಅಂತ ಬರ್ಕೊಂಡಿರುತ್ತೆ. ಭಯ ಪಟ್ಕೊಂಡು ಮತ್ತೆ ಓಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಮತ್ತೆ ಬೀಳ್ತಾನೆ. ಕಷ್ಟಪಟ್ಟು ಮೇಲೆದ್ದು ನಡೆಯೋಕ್ಕೆ ಶುರು ಮಾಡ್ತಾನೆ. ಆ ಮಹಿಳೆ ಮಾಯವಾಗಿದ್ರೂ ಮಲ್ಲಿಗೆ ಸುವಾಸನೆ ಮಾತ್ರ ಬರ್ತಾನೆ ಇರುತ್ತೆ. ಹಾಗಾದರೆ ಅವಳು ನನ್ನ ಸುತ್ತಮುತ್ತಾನೇ ಇರಬೇಕು, ಆದರೆ ನನಗೆ ಕಾಣಿಸ್ತಾ ಇಲ್ವೇನೋ ಅಂತ ಅನ್ಕೊತಾನೆ ರವಿ. ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ಅವನಿಗೆ ಹಿಂದೆ ಯಾರು ನನ್ನ ಹಿಂಬಾಲಿಸ್ತಾನೇ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಹಿಂದೆ ತಿರುಗಿ ನೋಡೋಕೆ ಧೈರ್ಯ ಇಲ್ಲ. ಅವನು ವೇಗವಾಗಿ ನಡ್ಕೊಂಡು ಹೋದಂತೆಲ್ಲ ಅಷ್ಟೇ ವೇಗವಾಗಿ ಹಿಂಬಾಲಿಸ್ತಿದ್ದಾರೆ ಅನ್ನೋ ಥರ ಅನುಭವ ಆಗುತ್ತೆ. ರವಿ ಎದೆ ಬಡಿತ, ಉಸಿರಾಟ ಎಲ್ಲ ಇನ್ನೂ ಜೋರಾಗತ್ತೆ. ಕೆಲವೇ ಕ್ಷಣಗಳಲ್ಲಿ ಅವನಿಗೆ ಅವನ ಹಿಂಬಾಲಿಸ್ತಿರೋರು ಅವನ ಬೆನ್ನ ಹಿಂದೆನೇ ನಿಂತಿದ್ದಾರೆ ಅಂತ ಅನಿಸುತ್ತೆ. ಇವಾಗ ಇನ್ನೂ ಜಾಸ್ತಿ ತಂಪು ಅನುಭವ ಆಗುತ್ತೆ. ನಡೀತಾ ನಡೀತಾ ಮೊಬೈಲ್ ತೆಗೆದು ಸೆಲ್ಫಿ ಕ್ಯಾಮರಾ ಆನ್ ಮಾಡ್ತಾನೆ. ಆ ವಿಕಾರವಾದ ಮಹಿಳೆ ವಿಚಿತ್ರವಾಗಿ ಅವನ ಬೆನ್ನ ಹಿಂದೆನೆ ನಿಂತಿರೋದನ್ನ ಕ್ಯಾಮ್ರಾದಲ್ಲಿ ನೋಡ್ತಾನೆ. ಅವನು ಗೊತ್ತಿಲ್ಲದೇನೆ ಜೋರಾಗಿ ಕಿರ್ಚ್ಕೋತಾನೆ. ತನ್ನಲ್ಲಿದ್ದ ಶಕ್ತಿನೆಲ್ಲ ಉಪಯೋಗಿಸಿ ಓಡೋದಕ್ಕೆ ಶುರು ಮಾಡ್ತಾನೆ. ಹಿಂದೆ ತಿರುಗಿ ನೋಡ್ದೇನೆ ಒಂದೇ ಉಸಿರಿಗೆ ಓಡಿ ಮನೆಗೆ ಬಂದು ಸೇರ್ತಾನೆ. ಮನೆ ಒಳಗೆ ಬಂದು ಮನೆ ಡೋರ್ನ ಲಾಕ್ ಮಾಡ್ಕೋತಾನೆ. ಟೇಬಲ್ ಮೇಲಿದ್ದ ನೀರಿನ ಬಾಟ್ಲ್ ಎತ್ಕೊಂಡು ಬಾಟಲ್ ಪೂರ್ತಿ ನೀರು ಕುಡಿತಾನೆ. ಅಂತೂ ಇಂತೂ ಬದುಕೊಂಡೆ ಅಂತ ಕುರ್ಚಿ ಮೇಲೆ ಕೂತ್ಕೋತಾನೆ. ಆದರೆ ಅವನಿಗೊಂದು ವಿಷಯ ಗೊತ್ತಿರಲ್ಲ, ಆ ಮಹಿಳೆ ಅವನ ಬೆಂಬಿಡ್ದೇನೆ ಹಿಂಬಾಲಿಸಿದಾಳೆ ಅಂತ. ಚೇರ್ ಮೇಲೆ ಕೂತಿದ್ದ ರವಿಗೆ ಮತ್ತೆ ಮಲ್ಲಿಗೆ ಹೂವಿನ ಪರಿಮಳ ಬರೋದಕ್ಕೆ ಶುರು ಆಗುತ್ತೆ. ಆಗ ಅವನಿಗೆ ಅರ್ಥ ಆಗತ್ತೆ, ಅವಳು ಮನೆವರೆಗೂ ಬಂದಿದ್ದಾಳೆ ಅಂತ. ಕೂಡಲೇ ಓಡೋಗಿ ಬೆಡ್ರೂಮ್ ಸೇರಿಕೊಂಡು ಲಾಕ್ ಮಾಡ್ಕೋತಾನೆ. ಸೀದಾ ಮುಸ್ಕಾಕೊಂಡು ಮಲ್ಕೊಳ್ಳೋಣ ಅಂತ ಅನ್ಕೊತಾನೆ. ಆದರೆ ಬೆಡ್ರೂಮ್ನ ಒಂದು ಕಿಟಕಿ ಓಪನ್ ಆಗಿರೋದು ನೋಡ್ತಾನೆ. ಆ ಕಿಟಕಿ ಕ್ಲೋಸ್ ಮಾಡೋಣ ಅಂತ ಕಿಟಕಿ ಹತ್ರ ಬರ್ತಾನೆ. ಕಿಟಕಿ ಆಚೆ ಆ ಮಹಿಳೆ ಸಡನ್ ಆಗಿ ಪ್ರತ್ಯಕ್ಷ ಆಗ್ತಾಳೆ. ದೊಡ್ಡ ಬಾಯಿ ತೆಗೆದು ವಿಚಿತ್ರವಾಗಿ ನಗ್ತಾಳೆ. ರವಿ ಭಯದಲ್ಲಿ ಇಡೀ ಊರಿಗೆ ಕೇಳೋ ಹಾಗೆ ಜೋರಾಗಿ ಕಿರ್ಚ್ತಾನೆ. ಅವನು ಜೋರಾಗಿ ಕಿರ್ಚ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಷ್ಟೇ, ಆದರೆ ಅವನ ಗಂಟಲಿನಿಂದ ಚಿಕ್ಕ ಶಬ್ದನೂ ಕೂಡ ಆಚೆ ಬಂದಿರೋದಿಲ್ಲ. ಮಾರನೇ ದಿನ ರವಿ ಸ್ನೇಹಿತರೆಲ್ಲ ಬರ್ಡೇ ವಿಶ್ ಮಾಡೋಣ ಅಂತ ಕಾಲ್ ಮಾಡ್ತಾ ಇರ್ತಾರೆ. ಆದರೆ ಈ ಕಡೆಯಿಂದ ಉತ್ತರನೇ ಇಲ್ಲ. ಕಿಶೋರ್ ಕೂಡ ಕಾಲ್ ಮಾಡ್ತಾನೆ. ಯಾರ ಕಾಲ್ಗೂ ರವಿಯ ಉತ್ತರನೇ ಇಲ್ಲ. ಆ ದಿನ ಸಂಜೆನೆ ಕಿಶೋರ್ ಬೆಂಗಳೂರಿಗೆ ವಾಪಸ್ ಆಗ್ತಾನೆ. ಮನೆಗೆ ಬಂದು ಮನೆ ಬಾಗಿಲು ನೋಡ್ತಾನೆ. ಹೊರಗಡೆಯಿಂದ ಲಾಕ್ ಆಗಿಲ್ಲ, ಅಂದರೆ ರವಿ ಒಳಗಡೆನೇ ಇರ್ತಾನೆ ಅಂತ ಬಾಗಿಲು ಬಡಿತಾನೆ. ಎಷ್ಟೇ ಬಾಗಿಲು ಬಡಿದ್ರೂ ರವಿ ಬಾಗಿಲು ತೆಗೆಯೋದೇ ಇಲ್ಲ. ಹೊರಗಡೆಯಿಂದ ಲಾಕ್ ಆಗಿಲ್ಲ, ಒಳಗಡೆಯಿಂದನೇ ಲಾಕ್ ಮಾಡ್ಕೊಂಡಿದ್ದಾನೆ. ಆದರೆ ಯಾಕೆ ಬಾಗಿಲು ತೆಗಿತಾ ಇಲ್ಲ ಏನೂ ಅರ್ಥ ಆಗಲ್ಲ ಕಿಶೋರ್ಗೆ. ಇನ್ನೂ ಸ್ವಲ್ಪ ಹೊತ್ತು ಬಾಗಿಲು ಬಡಿತಾನೆ. ಆದರೆ ಬಾಗಿಲು ತೆಗೆದೇ ಇದ್ದಾಗ ಏನೂ ಸರಿ ಇಲ್ಲ ಅಂತ ಅನಿಸಿ ಇವನೇ ಬಾಗಿಲು ಮುರಿದು ಹೊರಗಡೆ ಹೋಗ್ತಾನೆ. ಮನೆ ಒಳಗಡೆ ರವಿ ಕಾಣಿಸೋದೇ ಇಲ್ಲ. ಮನೆ ಫುಲ್ ಹುಡ್ಕಾಡ್ತಾನೆ ಕಿಶೋರ್. ಹಾಲ್, ಕಿಚನ್, ಬೆಡ್ರೂಮ್, ಬಾತ್ರೂಮ್ ಎಲ್ಲೂ ರವಿಯ ಸುಳುವೇ ಇಲ್ಲ. ಬಾಗಿಲು ಒಳಗಡೆಯಿಂದ ಲಾಕ್ ಆಗಿದೆ, ಆದರೆ ಇವನು ಎಲ್ಲೂ ಹೋದ? ಕಂಗಾಲಾಗ್ತಾನೆ ಕಿಶೋರ್. ಅವನು ಹುಡುಕ್ತಾ ಹುಡುಕ್ತಾ ಬೆಡ್ರೂಮಿಗೆ ಬರ್ತಾನೆ. ಅಲ್ಲಿ ಒಂದು ಪೇಪರ್ನ ಪೀಸ್ ಬಿದ್ದಿರೋದನ್ನ ನೋಡ್ತಾನೆ. ಅದರ ಮೇಲೆ ರಕ್ತವರ್ಣದಲ್ಲಿ ಮತ್ತೆ ಬರ್ತೀನಿ ಅಂತ ಬರ್ಕೊಂಡಿರುತ್ತೆ. ಕಿಶೋರ್ಗೆ ಏನಿದು ಅಂತ ಅರ್ಥ ಆಗಲ್ಲ. ಹಾಗೆ ಹಾಲಿಗೆ ಬರ್ತಾನೆ. ಅಲ್ಲಿ ಟೇಬಲ್ ಮೇಲಿರೋ ರವಿ ಫೋನ್ನ ನೋಡ್ತಾನೆ. ಫೋನ್ ಸ್ಕ್ರೀನ್ ಆನ್ ಮಾಡಿದಾಗ ರವಿಯ ಲಾಸ್ಟ್ ಸೆಲ್ಫಿ ನೋಡಿ ದಂಗಾಗಿ ಹೋಗ್ತಾನೆ. ಆ ಫೋಟೋದಲ್ಲಿ ಆ ಮಹಿಳೆ ರವಿಯ ಹಿಂದೆನೇ ವಿಚಿತ್ರವಾಗಿ ನಗ್ತಾ ನಿಂತಿರ್ತಾಳೆ. ಆಗ ಕಿಶೋರ್ಗೆ ಬೆಡ್ರೂಮ್ನಲ್ಲಿ ಸಿಕ್ಕ ಆ ಪೇಪರ್ ಮೇಲಿನ ಅಕ್ಷರದ ಮರ್ಮ ಅರ್ಥ ಆಗುತ್ತೆ. ಅವನು ವಿಚಾರಿಸಿದಾಗ ಆ ಆತ್ಮಹತ್ಯೆ ಮಾಡ್ಕೊಂಡಿರೋ ಮಹಿಳೆ ಕೂಡ ವಾಸವಾಗಿದ್ದು ಇದೇ ಮನೆ ಅಂತ ಗೊತ್ತಾಗತ್ತೆ. ಕಿಶೋರ್ ರೂಮ್ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾನೆ. ಆದರೆ ರವಿ ಎಲ್ಲಿ ಹೋದ, ಏನಾದ, ಬದುಕಿದಾನ ಅಥವಾ ಆ ಮಹಿಳೆ ಅವನ್ನ ಬಲಿ ತಗೊಂಡ್ಲಾ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ರವಿಯ ಮಿಸ್ಸಿಂಗ್ ವಿಷಯ ಕೊನೆಗೂ ಮಿಸ್ಟ್ರಿ ಆಗಿ ಉಳ್ಕೊಳ್ಳುತ್ತೆ.